ಎಸ್ಟಿ ಹಗರಣದಲ್ಲಿ ನಾಗೇಂದ್ರ ದೊಡ್ಡದಾಗಿ ಮಾತಾಡಿದ್ರು. ಸ್ವತಃ ನಾಗೇಂದ್ರ ಅವರು ರಾಜೀವ್ ಆದ್ರೆ ಅವ್ರ ಮೇಲೆ SIT ನೋಡಿ, ಇದರ ವಿಚಾರ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೀನಿ. ನಾಗೇಂದ್ರನ್ನ ಬಲಪಡಿಸಿ ಮಾಡಿ ಒಬ್ಬ ST ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ ST ನಿಗಮಕ್ಕೆ ಸಂಬಂಧಪಟ್ಟ ಒಂದು ಹಗರಣ ಆಗಿದೆ. ಆ ST ಸಚಿವರನ್ನ ಬಲಿ ಮಾಡಿಬಿಟ್ರು. ಅಂದ್ರೆ ಅವ್ರು ಮಾಡಿಲ್ಲ ಅಂತೀರಿ ಸರ್? ವಿಷಯ ಏನಂತಂದ್ರೆ, ಇದು ಸತ್ಯಾಸತ್ಯತೆಗಳು ಯಾಕೆ ಹೊರಗಡೆ ಬರ್ತಾ ಇದೆ? ಇನ್ವೆಸ್ಟಿಗೇಷನ್ಗೆ ಇಷ್ಟು ಟೈಮ್ ಬೇಕಾಗಿದೆ. ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು 187 ಕೋಟಿ ಅಮೌಂಟ್ ಯಾವ ಅಕೌಂಟ್ಗೆ ಹೋಗಿದೆ, ಯಾರ್ಯಾರಿಗೂ ಹೋಗಿದೆ, ಯಾರ ಹಣ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಂದು SITಗೆ ತಿಳಿಸ್ಲಿಕ್ಕೆ, ಅದಕ್ಕೆ ನಾವು CBI ಎಂಕ್ವೈರಿ ಅಂತ ನಾವು ಕೇಳಿ. ಬಟ್ ಬ್ಯಾಂಕ್ ಮೂಲಕ ಈಗಾಗಲೇ ಕಂಪ್ಲೇಂಟ್ ಆಗಿದೆ. CBI ಅವರು ಕೂಡ ಅದನ್ನು ತನಿಖೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಬರೀ ಅವ್ರು ರಾಜೀನಾಮೆ ಪಡ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಅಲ್ಲಿಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಿಲ್ಲ. ಇವತ್ತಿಗೆ ನಾವು ಸುಮಾರು 3 ಹಂತದಲ್ಲಿ ಹೋರಾಟ ಮಾಡಿದ್ದೀವಿ. ನಾಳೆ ವಿಧಾನಸಭೆಯಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿ ಎತ್ತೋದು ಆಗುತ್ತೆ, ರಾಜ್ಯ ಸರ್ಕಾರ ಕಣ್ ತೆಗೆಸೋದು ಆಗುತ್ತೆ. ಗಂಗಾವತಿ ನಗರದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದೆ. ಅದು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಂಬಂಧ ಬರೋದಿಲ್ಲ. ಆದರೆ ಇವತ್ತು ಕೇವಲ ಒಂದೇ ಒಂದು ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ನೋಡುವಂಥ ಒಂದು ರೀತಿಯಲ್ಲಿ ಇದು ತುಂಬ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇದು ನಾಚಿಕೆ ಆಗಬೇಕಾಗಿರುತ್ತೆ ಒಂದು ವಿಚಾರ. ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾದಿ ಬೀದಿಯಲ್ಲಿ ಮಾಧ್ಯಮಗಳಲ್ಲಿ ಜಗಳ ಮಾಡಿಕೊಳ್ಳೋ ಮಟ್ಟಕ್ಕೆ ರೀಚ್ ಆಗಿ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಏನು ಅವ್ರು ನಡ್ಕೊಳ್ತಾ ಇದ್ದಾರೆ. ಒಂದೇ ಒಂದು ವರ್ಷದಲ್ಲಿ ಇಡೀ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಆ ಘನತೆ ಗೌರವ ಕಳ್ಕೊಂಡಿದೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಅಂತ ನಾನು ಹೇಳ್ತೀನಿ. ಇಲ್ಲ ಅನ್ನೋದು ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ. ST ಹಗರಣದಲ್ಲಿ ನಾಗೇಂದ್ರ ದೊಡ್ಡದಾಗಿ ಮಾತಾಡಿದ್ರು. ಸ್ವತಃ ನಾಗೇಂದ್ರ ಅವರು ರಾಜೀವ್ ಆದ್ರೆ ಅವ್ರ ಮೇಲೆ SIT ನೋಡಿ, ಇದರ ವಿಚಾರ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೀನಿ. ನಾಗೇಂದ್ರನ್ನ ಬಲಪಡಿಸಿ ಮಾಡಿ ಒಬ್ಬ ST ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ ST ನಿಗಮಕ್ಕೆ ಸಂಬಂಧಪಟ್ಟ ಒಂದು ಹಗರಣ ಆಗಿದೆ. ಆ ST ಸಚಿವರನ್ನ ಬಲಿ ಮಾಡಿಬಿಟ್ರು. ಅಂದ್ರೆ ಅವ್ರು ಮಾಡಿಲ್ಲ ಅಂತೀರಿ ಸರ್? ವಿಷಯ ಏನಂತಂದ್ರೆ, ಇದು ಸತ್ಯಾಸತ್ಯತೆಗಳು ಯಾಕೆ ಹೊರಗಡೆ ಬರ್ತಾ ಇದೆ? ಇನ್ವೆಸ್ಟಿಗೇಷನ್ಗೆ ಇಷ್ಟು ಟೈಮ್ ಬೇಕಾಗಿದೆ. ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು 187 ಕೋಟಿ ಅಮೌಂಟ್ ಯಾವ ಅಕೌಂಟ್ಗೆ ಹೋಗಿದೆ, ಯಾರ್ಯಾರಿಗೂ ಹೋಗಿದೆ, ಯಾರ ಹಣ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಂದು SITಗೆ ತಿಳಿಸ್ಲಿಕ್ಕೆ, ಅದಕ್ಕೆ ನಾವು CBI ಎಂಕ್ವೈರಿ ಅಂತ ನಾವು ಕೇಳಿ. ಬಟ್ ಬ್ಯಾಂಕ್ ಮೂಲಕ ಈಗಾಗಲೇ ಕಂಪ್ಲೇಂಟ್ ಆಗಿದೆ. CBI ಅವರು ಕೂಡ ಅದನ್ನು ತನಿಖೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಬರೀ ಅವ್ರು ರಾಜೀನಾಮೆ ಪಡ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಅಲ್ಲಿಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಿಲ್ಲ. ಇವತ್ತಿಗೆ ನಾವು ಸುಮಾರು 3 ಹಂತದಲ್ಲಿ ಹೋರಾಟ ಮಾಡಿದ್ದೀವಿ. ನಾಳೆ ವಿಧಾನಸಭೆಯಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿ ಎತ್ತೋದು ಆಗುತ್ತೆ, ರಾಜ್ಯ ಸರ್ಕಾರ ಕಣ್ ತೆಗೆಸೋದು ಆಗುತ್ತೆ. ಗಂಗಾವತಿ ನಗರದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದೆ. ಅದು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಂಬಂಧ ಬರೋದಿಲ್ಲ. ಆದರೆ ಇವತ್ತು ಕೇವಲ ಒಂದೇ ಒಂದು ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ನೋಡುವಂಥ ಒಂದು ರೀತಿಯಲ್ಲಿ ಇದು ತುಂಬ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇದು ನಾಚಿಕೆ ಆಗಬೇಕಾಗಿರುತ್ತೆ ಒಂದು ವಿಚಾರ. ಒಬ್ಬ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾದಿ ಬೀದಿಯಲ್ಲಿ ಮಾಧ್ಯಮಗಳಲ್ಲಿ ಜಗಳ ಮಾಡಿಕೊಳ್ಳೋ ಮಟ್ಟಕ್ಕೆ ರೀಚ್ ಆಗಿ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಏನು ಅವ್ರು ನಡ್ಕೊಳ್ತಾ ಇದ್ದಾರೆ. ಒಂದೇ ಒಂದು ವರ್ಷದಲ್ಲಿ ಇಡೀ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಆ ಘನತೆ ಗೌರವ ಕಳ್ಕೊಂಡಿದೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಅಂತ ನಾನು ಹೇಳ್ತೀನಿ. ಇಲ್ಲ ಇಲ್ಲ ಅನ್ನೋದು ಬಹಿರಂಗವಾಗಿ